ನಮಸ್ಕಾರ ಪ್ರೀತಿ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು KCET 2026 ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀರಾ. ಇರೋದು 35 ದಿನ. ಏನು ಮಾಡಬೇಕು ಅಂತ ಎಲ್ಲರೂ ಟ್ರೈ ಮಾಡ್ತಾ ಇದ್ದೀರಾ. ಹಾಗೆಯೇ ಸುಮಾರು ವಿಡಿಯೋಸ್ನೆಲ್ಲ ನೋಡಿರ್ತೀರಾ, 30 ದಿನದಲ್ಲಿ ಹೆಂಗೆ ಏನು ಸ್ಟ್ರಾಟಜಿ ಅಂತ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ರೆ, ಹೌ ಟು ಸ್ಕೋರ್ 45+. 45+ನ ಎಷ್ಟು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಅದಕ್ಕೆ ಬೇಕಾಗಿರೋಂಥ ಸಮ್ ಟಿಪ್ಸು ಎಲ್ಲನೂ ನಾನು ನಿಮ್ಮ PPTಯಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಜಸ್ಟ್ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಿ. ಹಾಗೆಯೇ ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ. 30 ಡೇಸ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಮ್ಯಾಥಮೆಟಿಕ್ಸಲ್ಲಿ ನನಗೆ 1 by 1 ಕ್ವಶನ್ಸನ್ನ ಕೊಡ್ತಾ ಇರ್ತೀನಿ. ದಯವಿಟ್ಟು ಫಾಲೋ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಅಟ್ಲೀಸ್ಟ್ 2 ಮೆಂಬರ್ಸ್ಗೆ ಶೇರ್ ಮಾಡಿ. ಬಟ್ ನಮ್ಮ ಚಾನಲಲ್ಲಿ ಜೆನ್ಯೂನ್ ಕ್ವಶನ್ಸ್ ಮಾತ್ರ ನಾವು ಡಿಸ್ಕಸ್ ಮಾಡೋದು. ಜೆನ್ಯೂನ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀವಿ. ಡೆಫಿನೆಟಾಗಿ ನಿಮಗೆ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ನ ವಿಡಿಯೋಸಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ನಾವು ಇನ್ನು ವಿಡಿಯೋದಲ್ಲಿ ಎಂಟ್ರಿ ಆಗ್ಬಿಡೋಣ. ಸ್ಟೂಡೆಂಟ್ಸ್, ಆಲ್ರೆಡಿ ನೀವು KCET 2026 ಮ್ಯಾಥಮೆಟಿಕ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತೀರಾ. ಸೊ ಮೆನಿ ವಿಡಿಯೋಸ್ ಎಲ್ಲ ನೋಡಿರ್ತೀರಾ. ಬಟ್ ನನ್ನ ಪ್ರಕಾರ ಯಾವುದೇ ಒಂದು ಅಚೀವ್ಮೆಂಟ್ ಮಾಡಬೇಕಂದ್ರೆ ದ ಫಸ್ಟ್ ಸ್ಟೆಪ್ ಈಸ್ ಪ್ಲಾನಿಂಗ್. ಪ್ಲಾನಿಂಗ್ ಇಲ್ಲದೆ ನಾವೇನು ಅಚೀವ್ ಮಾಡೋಕ್ಕಾಗಲ್ಲ. ಸೊ ಪ್ಲಾನಿಂಗಲ್ಲಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಅದು ವೆರಿ ಇಂಪಾರ್ಟೆಂಟ್. ಓಕೆನಾ? ಕ್ವಶನ್ ಪೇಪರ್ ಪ್ಯಾಟರ್ನ್ನ ನಾವು ಫಸ್ಟ್ ಅನಲೈಸ್ ಮಾಡ್ಕೋಬೇಕು. ಅದ್ರಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ, ಹೇಗೆ ಬರುತ್ತೆ ಅಂತ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಚಾಪ್ಟರ್ ವೈಸ್ ಯಾವ್ಯಾವ ಚಾಪ್ಟ್ರಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾನೆ, ಯಾವ್ಯಾವ ಚಾಪ್ಟ್ರಲ್ಲಿ ಮೋರ್ ಮಾರ್ಕ್ಸ್ ಕೇಳಿದ್ದಾನೆ, ಅದಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಅದು ಎರಡನೇ ಪಾಯಿಂಟು, ಅದು ತುಂಬಾನೇ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಒಂದು 12 years ಕ್ವಶನ್ ಪೇಪರ್ಸದು ಯಾವ್ಯಾವ ಚಾಪ್ಟ್ರಲ್ಲಿ ಏನೇನು ಕೇಳಿದ್ದಾನೆ ಅನ್ನೋದು ನಾನು ಈ PPTಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೆ. ತುಂಬ ಇಂಪಾರ್ಟೆಂಟ್, ಮಿಸ್ ಮಾಡ್ಕೋಬೇಡಿ. ಯಾಕಂದರೆ 12 years ಪೇಪರ್ಸಲ್ಲಿ ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಕೇಳಿದ್ದಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ಯಾಕಂದರೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಫೋರ್ತ್ ಪಾಯಿಂಟ್ ಬಂದು ಸ್ಟ್ರಾಟಜಿ. ಸ್ಟ್ರಾಟಜಿಲಿ ಏನು ಬರುತ್ತೆ, ನಾವು ಶಾರ್ಟ್ಕಟ್ ಫಾರ್ಮುಲಾಸ್ ಎಷ್ಟು ಕಲಿತೀವಿ, ನಾವು ಎಷ್ಟು ಅವರ್ ಓದ್ತೀವಿ, ನಾವು ಹೆಂಗೆಲ್ಲ ಪ್ಲಾನ್ ಮಾಡ್ಕೋತೀವಿ, ಇವೆಲ್ಲ ಸ್ಟ್ರಾಟಜಿಯಲ್ಲಿ ಬರುತ್ತೆ. ಸೊ ಇವೆಲ್ಲ ಪಾಯಿಂಟ್ಸ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀರಾ, ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವಿನ್ನು ಫಸ್ಟ್ ಸ್ಲೈಡ್ಗೆ ಹೋಗ್ಬಿಡೋಣ. ಸೊ ಫಸ್ಟ್ ಸ್ಲೈಡ್ ನಾನು ಆಗಲೇ ಹೇಳಿದ್ನಲ್ಲ, ಫಸ್ಟ್ ಸ್ಟೆಪ್ಪು ಕ್ವಶನ್ ಪೇಪರ್ ಹೇಗಿರುತ್ತೆ ಅದ್ರ ಬಗ್ಗೆ ತಿಳ್ಕೋಬೇಕು. ಸೊ ಕ್ವಶನ್ ಪೇಪರಲ್ಲಿ ನಮಗೆ ಟೋಟಲ್ 60 ಕ್ವಶನ್ಸ್ ಇರುತ್ತೆ. ಟೋಟಲ್ 60 ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟು ಟೋಟಲ್ 60 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಹಾಗೆಯೇ ನಿಮಗೆ 80 minutes ಟೈಮ್ ಇರುತ್ತೆ. ಅಂದರೆ ಒಂದು ಕ್ವಶನ್ಗೆ 80 seconds. ಒಂದು ಕ್ವಶನ್ಗೆ ನಿಮ್ಗಿರೋ ಟೈಮು 80 seconds ಇರುತ್ತೆ. ನೀವು ಕರೆಕ್ಟ್ ಆನ್ಸರ್ ಆದರೆ 1 marks ಬರುತ್ತೆ. ರಾಂಗ್ ಆನ್ಸರ್ ಆದರೆ ನಿಮ್ಗೇನು ಮೈನಸ್ ಆಗಲ್ಲ, ಡೋಂಟ್ ವರಿ. ಸೊ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ನೀವೇನು ವರಿ ಆಗೋಷ್ಟಿಲ್ಲ. ಹಾಗೆಯೇ ನಿಮಗೆ ಫಸ್ಟ್ PUC ಇಂದ 30%, ಅಂದರೆ ಒಂದು 15 to 18 marks ಫಸ್ಟ್ PUC ಇಂದ ಕೇಳ್ತಾನೆ. ಸೆಕೆಂಡ್ PUC ಇಂದ 70%, ಹಾಗಂದರೆ 40 to 45 marks ನಿಮಗೆ ಸೆಕೆಂಡ್ PUC ಇಂದ ಕೇಳ್ತಾನೆ. ಸೊ ಹಾಗಾಗಿ ನೀವು ಕ್ವಶನ್ ಪೇಪರ್ ಪ್ಯಾಟರ್ನ್ ಅರ್ಥ ಮಾಡ್ಕೊಂಡ್ರೆ ಅಂತ ಅನ್ಕೋತೀನಿ. 60 marks ಇರುತ್ತೆ. ಅದನ್ನು ನಾನು ಇನ್ನೊಂದು ಈಸಿಯಾಗಿ ಹೇಳಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ. ಟೋಟಲ್ಲು ಕ್ವಶನ್ 60 ಇರುತ್ತೆ. ನಿಮಗೆ ಟೈಮ್ 80 minutes ಇರುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ಹಂಗಾಗಿ ಎಲ್ಲ ಕ್ವಶನ್ಸನ್ನು ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಚಾಪ್ಟರ್ ವೈಸ್ ವೈಟೇಜ್ ಕೊಟ್ಟಿದ್ದೀನಿ. ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಕ್ವಶನ್ಸನ್ನು ಮ್ಯಾಕ್ಸಿಮಮ್ ಕೇಳೋ ಚಾನ್ಸಸ್ ಇದೆ. ಇದು ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾಕಂದರೆ ನಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದಷ್ಟು ಹೆಲ್ಪ್ ಯಾವುದೂ ಆಗಲ್ಲ, ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ವೆಕ್ಟರ್ಸ್ ಅಂಡ್ 3D ನಲ್ಲಿ ನೋಡಿ, ಇದು ವೆರಿ ಇಂಪಾರ್ಟೆಂಟು. ಫಸ್ಟ್ ಪ್ರಯಾರಿಟಿ ಇದು ಕೊಡಿ ಓದ್ಕೊಳ್ಳೋಕ್ಕೆ. ವೆಕ್ಟರ್ಸ್ ಅಂಡ್ 3D ಜಾಮೆಟ್ರಿ ತುಂಬ ಈಸಿ, ತುಂಬ ಲಿಮಿಟೆಡ್ ಫಾರ್ಮುಲಾಸು, ಈಸಿಯಾಗಿ ಕಲ್ತ್ಕೋಬೋದು. ನಿಮಗೆ 7 to 9 ಕ್ವಶನ್ಸ್, ಇಲ್ಲಿ ನಾವು ಒಂದು 9 ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಫಾರ್ ನಾವು ನೋಡಿರೋ ಎಕ್ಸಾಮ್ಸಲ್ಲೆಲ್ಲ ಬಂದಿದ್ದಾವೆ. ಮಿನಿಮಮ್ 8 ಕ್ವಶನ್ಸ್ ಬಂದಿದ್ದಾವೆ. ಸೊ ಹಾಗಾಗಿ ನಾವು ಇಲ್ಲೊಂದು 9 ಕ್ವಶನ್ ಆರ್ 8 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟು ಸೆಕೆಂಡ್ ಈಸಿಯೆಸ್ಟು ಪ್ರಿಪರೇಷನ್ ಚಾಪ್ಟರ್ಸು ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸು. ಇಲ್ಲಿ ನೀವು ಒಂದು 6 to 8 ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ನೋಡಿ ಎಲ್ಲ ಪೇಪರ್ಸಲ್ಲಿ 8 ಕ್ವಶನ್ಸ್ ಬಂದಿದೆ. ನೆಕ್ಸ್ಟು ನಾವು ಆ್ಯಕ್ಚುಲಿ ಬೋರ್ಡ್ ಎಕ್ಸಾಮ್ಸಲ್ಲಿ ಇದನ್ನು ನಾವು ಕಾನ್ಸಂಟ್ರೇಟ್ ಮಾಡಿರಲ್ಲ ಈ 3 ಚಾಪ್ಟರ್ಸನ್ನು. ಬಟ್ ಇವು ತುಂಬ ಇಂಪಾರ್ಟೆಂಟು. ಮ್ಯಾಕ್ಸಿಮಮ್ ನಿಮಗೆ ಇಲ್ಲಿ ಕವರ್ ಆಗುತ್ತೆ. ಇಂಟಿಗ್ರಲ್ಸ್ ಮತ್ತು ಕಂಟಿನ್ಯೂಟಿ ಡಿಫ್ರೆನ್ಷಿಯೇಟಿಂದ ನನ್ನ ಪ್ರಕಾರ 30% ಕ್ವಶನ್ಸು ಕವರ್ ಆಗಿಬಿಡುತ್ತೆ. ಅಂದರೆ ಅಕಾರ್ಡಿಂಗ್ ಟು ಮೀ 15 to 18 ಕ್ವಶನ್ಸು ನಮಗೆ ಕಂಟಿನ್ಯೂಟಿ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಇಂದನೇ ಬರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಓದಲೇಬೇಕಾಗಿರೋಂಥ ಚಾಪ್ಟರ್ಸ್ ಇವು. ಸೊ ದಯವಿಟ್ಟು ಅದನ್ನು ನೀವು
ತಿಳ್ಕೊಳ್ಳೇಬೇಕು, ಓದಲೇಬೇಕು. ನಾವು ಓದಲ್ಲ ಸರ್ ಅಂದರೆ ಆಗಲ್ಲ. ಸೊ ಹಾಗಾಗಿ ಇವು ಇಂಪಾರ್ಟೆಂಟ್ ಚಾಪ್ಟರ್ಸು, ಓದಲೇಬೇಕು ನೀವು. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸು, ನಿಮಗೆ 3 ಇಂದ 4 ಕ್ವಶನ್ಸ್ ಬರುತ್ತೆ. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು ಮೀಡಿಯಮ್ ಅಂದರೆ ಓದಬೇಕು. ಇವು ಈಸಿನೇ, ಬಟ್ ನೀವು ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗುತ್ತೆ. ಸೊ ನಾನು ಇವನ್ನೆಲ್ಲ ಫಸ್ಟ್ ಯಾಕೆ ತೊಗೊಂಡಿದ್ದೆ ಅಂದರೆ, ಇವು ನಿಮ್ಮ ರ್ಯಾಂಕನ್ನು ಡಿಸೈಡ್ ಮಾಡೋಂಥ ಚಾಪ್ಟರ್ಸು. ಇವಿಷ್ಟು ಚಾಪ್ಟರ್ಸು ನೀವು ಓದ್ಕೊಂಡ್ರೆ ಮಾತ್ರ ಯಾವುದ್ಯಾವುದು ವೆಕ್ಟರ್ಸು, 3D ಜಿಯೋಮೆಟ್ರಿ, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸು, ಇಂಟಿಗ್ರಲ್ಸು, ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ, ಪ್ರೊಪಾಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸು, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು, ಡಿಫರೆನ್ಷಿಯಲ್ ಈಕ್ವೇಷನ್ಸು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಆ್ಯಕ್ಚುಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆಯಲ್ಲ, ಇದು ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಎರಡು ಸೇರಿಸಿ ಕೊಡ್ತಾನೆ. ಸೆಟ್ಸು ಸೇರಿಸ್ಬಿಟ್ರೆ ನಿಮಗೆ ಇಲ್ಲಿ 4 ಕ್ವಶನ್ಸ್ ಕೊಡ್ತಾನೆ. ಎಷ್ಟು ಕೊಡ್ತಾನೆ ಕ್ವಶನ್ಸು? 4 ಕ್ವಶನ್ಸ್ ಕೊಡೋದ್ರಿಂದ ನಿಮಗೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವಿಷ್ಟು ಚಾಪ್ಟರ್ಸ್ ಓದ್ಕೊಂಡ್ರೆ ಸೊ ವಿಲ್ ಗೆಟ್ ಮಿನಿಮಮ್ 45+ ಸ್ಕೋರ್. ನೋ ಡೌಟ್ 45ಕ್ಕೆ ಮೇಲೆ ಬಂದ್ಬಿಡುತ್ತೆ. ಬಟ್ ಇವನು ಹಿಂಗೆ ಓದೋದು, ಯಾವ್ಯಾವ ಕ್ವಶನ್ಸ್ ಓದಬೇಕು ಅನ್ನೋದು ನಾವು ಅಪ್ಕಮಿಂಗ್ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಸ್ಲೈಡ್ ಹೋಗೋಣ. ನೋಡಿ, ಇದರಲ್ಲಿ ಅಲ್ಲಿ ಹೇಳಿದ್ನಲ್ಲ, ಸೆಟ್ಸ್ ರಿಲೇಷನ್ಸ್ ಫಂಕ್ಷನ್ಸ್ ಟುಗೆದರ್ ಬರೋದು. ಸೊ ವೆರಿ ಇಂಪಾರ್ಟೆಂಟು. ಇದರಿಂದ 3 ಇಂದ 4 ಕ್ವಶನ್ಸ್ ಬರುತ್ತೆ. ಐ ಅಂದರೆ ನೀವು ಓದಲೇಬೇಕು ಅಂತ ಅರ್ಥ. ಮತ್ತು ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಓದ್ಕೋಬೇಕಾಗುತ್ತೆ ಮೈ ಡಿಯರ್ಸ್. ನೀವು ಇಷ್ಟನ್ನು ಓದ್ಕೊಂಬಿಟ್ರೆ 50 ಕ್ವಶನ್ಸು ನೀವು ಆನ್ಸರ್ ಮಾಡ್ದಂಗೆ. ಔಟ್ ಆಫ್ 60 ಯು ಕ್ಯಾನ್ ಆನ್ಸರ್ 50. ಇಷ್ಟು ಕ್ವಶನ್ಸ್ ಓದ್ಕೊಂಡ್ರೆ. ಸೊ ಯಾವ ಕ್ವಶನ್ಸ್ ಓದ್ಕೋಬೇಕನ್ನೋದು ಇಂಪಾರ್ಟೆಂಟು ಪ್ಲಾನಿಂಗಲ್ಲಿ. ಓಕೆ, ಸೊ ಮುಂದಕ್ಕೆ ಹೋಗೋಣ. ಈಗ ಆಗಲೇ ಹೇಳಿದ್ನಲ್ವ ನಾನು ನಿಮ್ಗೆ ಏನು ಮಾಡಿದ್ದೀನಿ, ಒಂದು 2014 2022 ಒಂದು ಅನಾಲಿಸಿಸ್ ಮಾಡಿದ್ದೀನಿ. ಈ ಅನಾಲಿಸಿಸಲ್ಲಿ ಏನಂದರೆ ಯಾವ್ಯಾವ ಇಯರಲ್ಲಿ ಎಷ್ಟೆಷ್ಟು ಕ್ವಶನ್ಸನ್ನು ಕೇಳಿದ್ದಾನೆ ಅನ್ನೋದು ನಾನು ಅನಾಲಿಸಿಸ್ ಮಾಡಿದ್ದೀನಿ. ಸೊ ನೋಡಿ, 1 ಸೆಕೆಂಡ್. ನೀವು ನೋಡ್ಬೋದು 2014 6 ಕ್ವಶನ್ಸು ಇಲ್ಲಿ ನೋಡಿ, ನಾನು ಆವರೇಜ್ ನೋಡ್ಕೋಬನ್ನಿ. 2014 6 ಕ್ವಶನ್ಸ್ ರಿಲೇಷನ್ಸ್ ಫಂಕ್ಷನ್ಸ್ ಇಂದಾನೆ ಕೇಳಿದ್ದಾನೆ. 5 ಕ್ವಶನ್ಸ್ 2015 ಕೇಳಿದ್ದಾನೆ. ಅದೇ ಥರ ಎವ್ರಿ ಇಯರ್ ನಾವು ನೋಡ್ಕೊಬಂದರೆ 17, 2018, 19, 20, 22 ಎವ್ರಿ ಇಯರ್ ನಾವು ನೋಡಿದಾಗ ಮಿನಿಮಮ್ ನಮಗೆ 4 to 5 ಕ್ವಶನ್ಸ್. ಎಷ್ಟು ಹೇಳಿ? 4 to 5 ಕ್ವಶನ್ಸು ನಮಗೆ ಎಲ್ಲಿಂದ ಬರ್ತಾ ಇದೆ? ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಬರ್ತಾ ಇದೆ. ಸೊ ನಾವು ಈ ಚಾಪ್ಟರ್ನ ಓದೋದು ತುಂಬ ಇಂಪಾರ್ಟೆಂಟು. ಈ ಚಾಪ್ಟರ್ನ ಓದಲೇಬೇಕು ನಾವು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ನ. ಸೆಕೆಂಡ್ ನೋಡೋಣ, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಸೆಕೆಂಡ್ ನಾವು ನೋಡಿದ್ರೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು. ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸಲ್ಲಿ ನೋಡಿ ಮಿನಿಮಮ್ 2-3 ಕ್ವಶನ್ಸ್ ಬರ್ತಾನೆ ಇದೆ. ಓಕೆ, ಸೊ ಒಂದು ಟೈಮಲ್ಲಿ 4 ಬಂದಿದೆ ನೋಡಿ. ಸೊ ಇಲ್ಲಿ ನಾವು ಮಿನಿಮಮ್ 3ನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನಾವು ಮಿನಿಮಮ್ 4ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, 4 + 3 ಎಷ್ಟಾಯಿತು? 7 ಕ್ವಶನ್ಸು ರಿಲೇಷನ್ಸ್ ಫಂಕ್ಷನ್ಸ್ ಆ್ಯಂಡ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಓದ್ಬಿಟ್ರೆ. ಸೊ ಮ್ಯಾಟ್ರಿಸಸ್ ಎವ್ರಿ ಒನ್ ಫೇವ್ರೇಟು. ಸೊ ಇದರಿಂದ ನಾವು ಮಿನಿಮಮ್ ಒಂದು 3 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಮೈನ್ ಎಕ್ಸಾಮಲ್ಲಿ. ನಾನು ನೋಡ್ದಂಗೆಲ್ಲ 3-4 ಬಂದೇ ಇದೆ. ಡಿಟರ್ಮಿನೆಂಟ್ಸ್ ಅಂತ ನಾವು ನೋಡಿದ್ರೆ ಒಂದು ಮಿನಿಮಮ್ 4ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಫಸ್ಟು ನೀವು 4 ಚಾಪ್ಟರ್ಸ್ ಓದ್ಕೊಂಡ್ರೆ ಎಷ್ಟು ಕ್ವಶನ್ಸ್ ಆನ್ಸರ್ ಮಾಡ್ಬೋದು ನೋಡಿ. 4 + 4 8, 8 + 6 14 ಕ್ವಶನ್ಸನ್ನು ಫಸ್ಟ್ 4 ಚಾಪ್ಟರ್ಸಿಂದನೇ ಮಾಡ್ಬೋದು. ಅದ್ರ ಜೊತೆಗೆ ನೀವು ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಸೇರಿಸ್ಕೊಬಿಟ್ರೆ ಅದೊಂದು 5 ಮಾಡ್ಕೋಬೋದು. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಸೇರಿಸ್ಕೊಬಿಟ್ರೆ ಅದೊಂದು 5 ಮಾಡ್ಬೋದು. ಅಲ್ಲಿಗೆ ಎಷ್ಟಾಯಿತು? 24 ಕ್ವಶನ್ಸ್ ಆಯಿತು. ಓಕೆನಾ? ಅದೇ ಥರ ಇಂಟಿಗ್ರಲ್ಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಆನ್ಸರ್ 2. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಎರಡೂ ಸೇರಿಸಿದ್ರೆ ಯು ಕ್ಯಾನ್ ಆನ್ಸರ್ ಮಿನಿಮಮ್ 8 ಕ್ವಶನ್ಸ್. ಸೊ ನನ್ನ ಪ್ರಕಾರ ಈ ಚಾಪ್ಟರ್ಸ್ ಓದೋದು ತುಂಬ ಇಂಪಾರ್ಟೆಂಟು. ಇದನ್ನು ನಾನು ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ಚೆಕ್ ಮಾಡ್ಕೊಳ್ಳಿ. ಎವ್ರಿ ಇಯರ್ ನೋಡಿ 2014 ಎಲ್ಲೆಲ್ಲಿ ಕೇಳಿದ್ದಾನೆ, ಎಷ್ಟು ಕೇಳಿದ್ದಾನೆ ಅಂತ. ಸೊ ಇಲ್ಲಿ ಇಷ್ಟು ನಾನು ಸೆಕೆಂಡ್ PUC ಚಾಪ್ಟರ್ಸ್ ಮಾತ್ರ ಹಾಕಿದ್ದೀನಿ. ಫಸ್ಟ್ PUC ಚಾಪ್ಟರ್ಸ್ ಹಾಕಿಲ್ಲ ಇಲ್ಲಿ ನಾನು. ಸೆಕೆಂಡ್ PUC ಚಾಪ್ಟರ್ಸಿಂದ ನಮಗೆ ಎವ್ರಿ ಇಯರ್ 45, 46, 49 ಕ್ವಶನ್ಸ್ ಬಂದಿರೋದು ಉಂಟು. ಮಿನಿಮಮ್ ಇಷ್ಟು ಕ್ವಶನ್ಸ್ ಬಂದಿದೆ. ಡೈರೆಕ್ಟಾಗಿ NCERT ಕ್ವಶನ್ಸ್ ಅಂದರೆ ಇದೇನು ಗೊತ್ತಾ? ಇದೇನು ನಿಮ್ಗೆ ತೋರಿಸಿದೆ ಗೊತ್ತಾ? ಈ 2022 ಇವೆಲ್ಲ ಏನು ತೋರಿಸಿದೆ ಗೊತ್ತಾ? ಈ 20 ಇದೆಯಲ್ಲ,
2022 ಏನು ಗೊತ್ತಾ, ನಿಮ್ಗೆ ಸಿಂಪಲ್ ಕ್ವಶನ್ಸು. ನೀವು ಈಗ ಮೊನ್ನೆ ಬೋರ್ಡ್ ಎಕ್ಸಾಮಲ್ಲಿ MCQs ಆನ್ಸರ್ ಮಾಡಿದ್ರಲ್ಲ, ಅದೇ ಥರ ಕ್ವಶನ್ಸ್ ಎಷ್ಟಿದ್ದಾವೆ ಅಂದರೆ ಎವ್ರಿ ಇಯರ್ ನಮಗೆ 22 ಕ್ವಶನ್ಸ್ ಇದ್ದಾವೆ. ನೀವು ನನ್ನ ಓಲ್ಡ್ ವಿಡಿಯೋಸ್ ನೋಡಿಕೊಂಡ್ರೆ 150+ ಅಂತ ಒಂದು MCQs ಕ್ವಶನ್ಸ್ ಮಾಡಿದ್ದೀನಿ. ಅದೇ ಥರ ಎವ್ರಿ ಚಾಪ್ಟರ್ಸ್ ಮಾಡಿದ್ದೀನಿ. ನೀವು ಜಸ್ಟ್ ಅವನ್ನ ಫಾಲೋ ಮಾಡಿದ್ರೆ ಮಿನಿಮಮ್ 20 to 25 ಕ್ವಶನ್ಸ್ ಆನ್ಸರ್ ಮಾಡ್ಬೋದು. ಮೈನ್ ಎಕ್ಸಾಮಲ್ಲಿ ಹೆಂಗೆ 20 ಕ್ವಶನ್ಸ್ ಆನ್ಸರ್ ಮಾಡಿದ್ರೆ ಅದೇ ಥರ ಆನ್ಸರ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಸುತ್ತೆ. ಇದು ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ. ಇದನ್ನು ಒಂದ್ಸರಿ ನೀವು ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಹೈ ವೇಟೇಜ್ ಚಾಪ್ಟರ್ಸ್ ನೋಡಿ, ಇದನ್ನು ಕಂಪಲ್ಸರಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಮೈಡಿಯರ್ಸ್. ನೀವು ಮಾಡಲ್ಲ ಅಂತ ಹೇಳಂಗೆ ಇಲ್ಲ. ನೀವು ಇದನ್ನು ಮಾಡಿದ್ರೇ ನಿಮಗೆ ಡೆಫಿನೆಟ್ ಆಗಿ ಯೂಸ್ ಆಗುವಂಥದ್ದು. ನೋಡಿ, ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಓದ್ಕೋಬೇಕು. ನೀವು 2 to 8 ಕ್ವಶನ್ಸ್ ಬರುತ್ತೆ. ಕ್ಯಾಲ್ಕುಲಸ್ ಡೆರಿವೇಟಿವ್ಸ್ ಇಂದ ನಾವು ಆಲ್ರೆಡಿ ಚೆಕ್ ಮಾಡಿದ್ವಲ್ಲಿ 7 to 8 ಬರುತ್ತೆ. ಇಂಟಿಗ್ರಲ್ಸ್ ಇಂದ 8 ಬರುತ್ತೆ. ಓಕೆ, ಪ್ರಾಬಬಿಲಿಟೀಸ್ ಇಂದ 5 ಬರುತ್ತೆ. 3D ಮತ್ತು ಇದರಿಂದ 9 ಬರುತ್ತೆ. ಸೊ ಆ್ಯಡ್ ಮಾಡ್ಕೊಂಡು ಹೋಗಿ. ಸೊ ಇದು ನಿಮ್ಮ ಫಸ್ಟ್ ಪ್ರಯಾರಿಟಿ ಆಗಿರಬೇಕು. 8 + 7 15, 15 + 8 23, 23 + 5 28, 28 + 9 37 ಕ್ವಶನ್ಸ್ ಮೈ ಡಿಯರ್ಸ್. ನೀವು ಇಷ್ಟು ಚಾಪ್ಟರ್ಸ್ನ ಮಾತ್ರ ಓದ್ಕೊಂಡ್ರೆ 37 ಕ್ವಶನ್ಸ್ ಆನ್ಸರ್ ಮಾಡ್ಬೋದು. ಸೊ ಈಸಿ ಟು ಆನ್ಸರ್. ಅದಕ್ಕೆ ನಾನು ಹೇಳ್ತಾ ಇರೋದು, ಸರಿನಾ? ಫಸ್ಟ್ ನೀವು ಇದು ನಿಮ್ಮ ಫಸ್ಟ್ ಪ್ರಯಾರಿಟಿ ಆಗಿರಬೇಕು ಪ್ರಾಕ್ಟೀಸಲ್ಲಿ. ಓಕೆ, ಈ ಚಾಪ್ಟರ್ಸ್ನ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ಕೊಳ್ಳಿ. ಚಾಪ್ಟರ್ಸ್ ಆದಂಥ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್, ಕ್ಯಾಲ್ಕುಲಸ್ ಡೆರಿವೇಟಿವ್ಸ್ ಅಂಡ್ ಇಂಟಿಗ್ರಲ್ಸ್, ಪ್ರಾಬಬಿಲಿಟಿ, ವೆಕ್ಟರ್ಸ್ ಅಂಡ್ 3D. ತುಂಬ ಈಸಿ. ಡೆಫಿನೆಟ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಯೂಸ್ಫುಲ್ ಆಗೋಂಥ ಕ್ವಶನ್ಸ್ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಮಾಡ್ತೀನಿ. ನಾವು ಸ್ಟೂಡೆಂಟ್ಸ್ ಎಲ್ಲಮ್ಮ ಯೋರ್ ಟೀಚರ್ಸ್, ಎಲೆಕ್ಟ್ ಆಗಿರೋಂಥ ಟೀಚರ್ಸು, ಹಾಗಾಗಿ ನಿಮ್ಗೆ ಡೆಫಿನೆಟ್ ಆಗಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಮೀಡಿಯಂ ವೆಯ್ಟ್, ರಿಲೇಷನ್ಸ್ ಫಂಕ್ಷನ್ಸ್ ಮಾಡ್ಕೋಬೇಕು. ಇನ್ವರ್ಸ್ ಟ್ರಿಗ್ನಾಮೆಟ್ರಿ, ಡಿಫರೆನ್ಷಿಯಲ್ ಇಕ್ವೇಷನ್, ಟ್ರಿಗ್ನಾಮೆಟ್ರಿ ಇಷ್ಟು ಮಾಡ್ಕೊಬಿಟ್ರೆ, ಇಷ್ಟು ನೀವು ಚಾಪ್ಟರ್ಸ್ ಓದ್ಕೊಬಿಟ್ರೆ, ಸೊ 50+ ನಿಮ್ಮ ಸ್ಕೋರು. 50+ ಬಂದರೆ ಬಿಲೋ 100 ರ್ಯಾಂಕ್ ನಿಮ್ಮದು. ಓಕೆ ಮೈ ಡಿಯರ್ಸ್. ಸೊ ಹಾಗಾಗಿ ನೋಡಿ ಇವಿಷ್ಟು. ನೆಕ್ಸ್ಟ್ ಇವು ಲೋ ವೈಟೇಜ್ ಚಾಪ್ಟರ್ಸು. ಇವರಿಂದೆಲ್ಲ ಒಂದೊಂದು ಕ್ವಶನ್ ಬರುತ್ತೆ ಅಷ್ಟೇ. ಎಲ್ಲ ಚಾಪ್ಟರ್ಸಿಂದ ನಿಮ್ಗೆ ಒಂದೊಂದು ಕ್ವಶನ್ನೇ ಬರೋದು. ಸೊ ಹಾಗಾಗಿ ನೀವು ಕಾನ್ಸಂಟ್ರೇಟ್ ಮಾಡೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಬಟ್ ಮಿನಿಮಮ್ 50 ಸ್ಕೋರ್ ಆದರೆ ಡೆಫಿನೆಟ್ ಆಗಿ ನಿಮಗೆ ಯೂಸ್ ಆಗುತ್ತೆ. ನಾನೊಂದು ಬಾರ್ ಚಾರ್ಟ್ ಹಾಕಿದ್ದೀನಿ. ಸೊ ಇದರಲ್ಲಿ ನಿಮಗೆ ಕ್ಯಾಲ್ಕುಲಸ್ ತುಂಬ ಇಂಪಾರ್ಟೆಂಟ್ ಅಂತ ತೋರಿಸ್ತಿದೆ, ಆಲ್ಜಿಬ್ರಾ ಇಂಪಾರ್ಟೆಂಟು, ವೆಕ್ಟರ್ಸ್ ಅಂಡ್ 3D ಜಾಮೆಟ್ರಿ ಇಂಪಾರ್ಟೆಂಟು, ಟ್ರಿಗ್ನಾಮೆಟ್ರಿ, ಪ್ರಾಬಬಿಲಿಟಿ, ಇವಿಷ್ಟನ್ನು ನೀವು ಓದ್ಕೊಂಡ್ರೆ ಸೊ ಯು ವಿಲ್ ಗೆಟ್ ಡೆಫಿನೆಟ್ ಆಗಿ ಗುಡ್ ಮಾರ್ಕ್ಸು. ನೆಕ್ಸ್ಟ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಏನಂತ ನೋಡಿ. ಫಸ್ಟ್ ನಾನು ಆಗಲೇ ಹೇಳಿದ್ದೆನ, ಫಸ್ಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕ್ಯಾಲ್ಕುಲಸ್, ಮ್ಯಾಟ್ರಿಸಸ್ಸು, ಡಿಟರ್ಮಿನೆಂಟ್ಸು, 3D, ವೆಕ್ಟರ್ಸ್. ಇದ್ರ ಮೇಲೆ ನೀವು ಫೋಕಸ್ ಮಾಡಿ 40 ಕ್ವಶನ್ಸ್ ಆನ್ಸರ್ ಮಾಡ್ಕೋಬೋದು. ಎವ್ರಿ ಡೇ MCQs ಮಿನಿಮಮ್ 20 ನಾನು ಮಾಡ್ತೀನಿ ಅನ್ಕೋಬೇಕು. ಮಿನಿಮಮ್ 22 ಸೊ 50 MCQs ಎವ್ರಿ ಡೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಅಂದ್ಕೊಂಡಿರೋ ಗೋಲ್ನ ರೀಚ್ ಆಗ್ತೀರಾ. ಫಾರ್ಮುಲಾಸ್ನ ರಿವೈಸ್ ಮಾಡ್ತಾರೆ. ಮಾಕ್ ಟೆಸ್ಟ್ಗಳನ್ನ ನಮ್ಮ ಚಾನಲಲ್ಲಿ ಆದರೆ ನಾನು ಕೊಡ್ತೀನಿ. ಮಾಕ್ ಟೆಸ್ಟನ್ನು ನೀವು ನೋಡ್ಕೋತಾ ಇರಿ. ನಿಮ್ಮ ಮಿಸ್ಟೇಕ್ಸ್ನ ಅನಲೈಸ್ ಮಾಡ್ತಾ ಇರಿ. ಸೊ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅದೇ ನಾನು ವೀಕ್ ಪ್ಲ್ಯಾನ್ಸ್ ಕೊಟ್ಟಿದ್ದೀನಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ಈ 30 days ಪ್ಲಾನಿಂಗಲ್ಲಿ ಡೆಫಿನೆಟ್ ಆಗಿ ನಿಮಗೆ ಎಲ್ಲನೂ ಯೂಸ್ ಆಗುತ್ತೆ ಅನ್ಕೊತೀರಿ. ಸೊ ಮುಂದಿನ ಪ್ರಿಪ್ರೇಷನ್ಗೆ ನಮ್ಮ ಚಾನಲ್ ಜೊತೆ ಇರಿ. ಡೆಫಿನೆಟ್ ಆಗಿ ನಿಮಗೆ ಎಲ್ಲ ಥರದ್ದು ವೀಡಿಯೋಸ್ ನಾನು ಮಾಡಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.